ಮಂತ್ರಿಗಳಾಗ್ಯಾರ ಅವರು ಪಾಪ ಹೆಣ್ಮಗಳು ಒಂದ್ಸತಿ ಲೇಟ್ ಆಗ ಒಂದ್ಸತಿ ಮಾತಾಡೋದು ಮಾಹಿತಿ ಕೊಡದೆ ಆಗಿರ್ತೈತಿ. ಅದನ್ನ ಪಾಪ ಇವರು ಬೇಕಂತ ಹೆಣ್ಮಗಳು ಕ್ಷಮಾ ಕೇಳಬೇಕು ಅಂತ ಕ್ಷಮಾಪಣೆ ಕೇಳಿಸಿದ್ರು. ಬಿಜೆಪಿಯವರಿಗೆ ನೋಡಿ, ಬಿಜೆಪಿಯವರಿಗೆ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಇಲ್ಲ ಅನ್ನೋದು ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾರ. ಗೃಹಲಕ್ಷ್ಮಿ ಪಾಪ ಸಚಿವರು ಸಣ್ಣ ಈಗ ಯಾರು ನಡೀತಿರ್ತಾರ ಅವರೇ ಎಡುತ್ತಾರ. ಬೆಡ್ ಮೇಲೆ ಮಕ್ಕೊಂಡ್ರೆ ಎಡುತ್ತಾರ. ತಪ್ಪಾಗ ಹೇಳಿಕೆ ಒಳಗೆ ಸ್ವಲ್ಪ ತಪ್ಪಾಗಿದೆ, ಮತ್ತೆ ಸರಿ ಮಾಡಿದ್ರಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಗೃಹ ಸಚಿವ ಅಂದ್ರೆ ಕೇಂದ್ರ ಗೃಹ ಸಚಿವ ನ್ಯಾಯಾಲಯಕ್ಕೆ ಅಂತ ಹೇಳ್ತಾರೆ ಸರ್. ಏನು ಸರ್ ಎಲ್ಲಿ ಮಾಡಬಹುದು? ಈಗ ಒಂದು ಹೇಳ್ತೀನಿ, ನಮಗೇನು ಬೇಯ್ತಾರ ಬೇಕಲ್ಲ ಬಿಜೆಪಿ ಅವರು ಸರ್. ಭಾಷೆ ಒಂದು ನೀವೇ ತರಕೊಂಡ್ರಿ ಇಲ್ಲಿ. ಈಗ ದ್ವೇಷ ಭಾಷಣಕ್ಕೆ ತಿದ್ದುಪಡಿ ತಂದಕ್ಕೆ ಬಿಜೆಪಿ ಯಾರ್ಯಾರು ಕೊಂದು ಬೆಚ್ಚ ಬಿಡಾಕತ್ತೀರಿ. ಯಾಕ ನೋಡಿ, ವಾಕ್ ಸ್ವಾತಂತ್ರ್ಯ ಅಲ್ಲ. ನೀವು ಜನರಿಗೆ ಸಾರ್ವಜನಿಕವಾಗಿ ಬಿತ್ತಬೇಕಾಗಿದ್ದನ್ನು ಒಳ್ಳೆ ವಿಚಾರಗಳನ್ನ ಬಿತ್ತರಿಸಿ ಭಾಷಣ ಮಾಡ್ಬೇಕಾದ್ರೆ ಒಳ್ಳೇದನ್ನ ಭಾಷಣ ಮಾಡಿ. ಈಗ ಕೆಟ್ಟದನ್ನ ಭಾಷಣ ಮಾಡಿದಂತಂದ್ರೆ ಮತ್ತೆ ಜನರಿಗೆ ಏನು ಸಂದೇಶ ಕೊಡ್ತೀರಿ ನೀವು? ಜನರಿಗೆ ಸಂದೇಶ ಕೊಡೋದೇನು? ದ್ವೇಷ ಭಾಷಣ ಇವರೇ ಮಾಡ್ತಾರಂತ ಪ್ರೂಫ್ ಆದಂಗೆ ಆಯ್ತು. ಯಾಕೆ ನಾವು ಭಾಷಣ ಮಾಡಂಗಿಲ್ಲ, ಕಾಂಗ್ರೆಸ್ ಅವ್ರು ಮಾತ್ರ ಭಾಷಣ ಮಾಡಲ್ಲ, ಬೇರೆ ಪಾರ್ಟಿಯವ್ರು ಯಾರು ಭಾಷಣ ಮಾಡಲ್ಲ. ಬಿಜೆಪಿ ಯಾಕೆ ಬೆಚ್ಚ ಬಿಡಾಕತ್ತಾರ? ನಾಳೆ ನಿಮಗೂ ಉರುಳಾಗ್ಬೋದು. ತಪ್ಪ ದೇಶದಿಂದ ಮಾತಾಡೋದು ತಪ್ಪು. ನಾರೇ ಮಾತಾಡ, ನಾವು ಮಾತಾಡಿದ್ರೆ ತಪ್ಪು, ಅವ್ರು ಮಾತಾಡೋದು ತಪ್ಪು. ಯಾರು ಮಾತಾಡ್ತಾರೆ ಅವ್ರಿಗೆ ಅನುಭವ ಶಿಕ್ಷೆ ಆಗುತ್ತಾ? ಈಗ ಬೇಕು, ಅದ್ರ ಸಲುವಾಗಿ ತಂದಿದ್ದು. ಅದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ಹೆಂಗೆ? ನೀವು ಮನ್ಸಿ ಒಂದು ವೇದಿಕೆ ಮೇಲೆ ನೀವು ಯುವಕರಿಗೆ, ಹಿರಿಯರಿಗೆ, ಯುವಕರಿಗೆ ನೀವು ಏನು ಸಂದೇಶ ಕೊಡಕ್ ಹೊಂಟಿರಿ? ಪ್ರಚೋದನೆ ಭಾಷಣ ಮಾಡೋದ್ರ ಮುಖಾಂತರ ಇವತ್ತಿನ ಯುವಕರಿಗೆ ಏನು ಸಂದೇಶ ಕೊಡಕ್ ಹೊಂಟಿರಿ? ಆ ರೀತಿ ತಂದಿದ್ದೀವಿ, ತಪ್ಪೇನಿದೆ ಅದ್ರಾಗ? ಮಂತ್ರಿಗಳಾಗ್ಯಾರ ಅವರು ಪಾಪ ಹೆಣ್ಮಗಳು ಒಂದ್ಸತಿ ಲೇಟ್ ಆಗ ಒಂದ್ಸತಿ ಮಾತಾಡೋದು ಮಾಹಿತಿ ಕೊಡದೆ ಆಗಿರ್ತೈತಿ. ಅದನ್ನ ಪಾಪ ಇವರು ಬೇಕಂತ ಹೆಣ್ಮಗಳು ಕ್ಷಮಾ ಕೇಳಬೇಕು ಅಂತ ಕ್ಷಮಾಪಣೆ ಕೇಳಿಸಿದ್ರು. ಬಿಜೆಪಿಯವರಿಗೆ ನೋಡಿ, ಬಿಜೆಪಿಯವರಿಗೆ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಇಲ್ಲ ಅನ್ನೋದು ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾರ. ಗೃಹಲಕ್ಷ್ಮಿ ಪಾಪ ಸಚಿವರು ಸಣ್ಣ ಈಗ ಯಾರು ನಡೀತಿರ್ತಾರ ಅವರೇ ಎಡುತ್ತಾರ. ಬೆಡ್ ಮೇಲೆ ಮಕ್ಕೊಂಡ್ರೆ ಎಡುತ್ತಾರ. ತಪ್ಪಾಗ ಹೇಳಿಕೆ ಒಳಗೆ ಸ್ವಲ್ಪ ತಪ್ಪಾಗಿದೆ, ಮತ್ತೆ ಸರಿ ಮಾಡಿದ್ರಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸದನದಲ್ಲಿ ಗೃಹ ಸಚಿವ ಅಂದ್ರೆ ಕೇಂದ್ರ ಗೃಹ ಸಚಿವ ನ್ಯಾಯಾಲಯಕ್ಕೆ ಅಂತ ಹೇಳ್ತಾರೆ ಸರ್. ಏನು ಸರ್ ಎಲ್ಲಿ ಮಾಡಬಹುದು? ಈಗ ಒಂದು ಹೇಳ್ತೀನಿ, ನಮಗೇನು ಬೇಯ್ತಾರ ಬೇಕಲ್ಲ ಬಿಜೆಪಿ ಅವರು ಸರ್. ಭಾಷೆ ಒಂದು ನೀವೇ ತರಕೊಂಡ್ರಿ ಇಲ್ಲಿ. ಈಗ ದ್ವೇಷ ಭಾಷಣಕ್ಕೆ ತಿದ್ದುಪಡಿ ತಂದಕ್ಕೆ ಬಿಜೆಪಿ ಯಾರ್ಯಾರು ಕೊಂದು ಬೆಚ್ಚ ಬಿಡಾಕತ್ತೀರಿ. ಯಾಕ ನೋಡಿ, ವಾಕ್ ಸ್ವಾತಂತ್ರ್ಯ ಅಲ್ಲ. ನೀವು ಜನರಿಗೆ ಸಾರ್ವಜನಿಕವಾಗಿ ಬಿತ್ತಬೇಕಾಗಿದ್ದನ್ನು ಒಳ್ಳೆ ವಿಚಾರಗಳನ್ನ ಬಿತ್ತರಿಸಿ ಭಾಷಣ ಮಾಡ್ಬೇಕಾದ್ರೆ ಒಳ್ಳೇದನ್ನ ಭಾಷಣ ಮಾಡಿ. ಈಗ ಕೆಟ್ಟದನ್ನ ಭಾಷಣ ಮಾಡಿದಂತಂದ್ರೆ ಮತ್ತೆ ಜನರಿಗೆ ಏನು ಸಂದೇಶ ಕೊಡ್ತೀರಿ ನೀವು? ಜನರಿಗೆ ಸಂದೇಶ ಕೊಡೋದೇನು? ದ್ವೇಷ ಭಾಷಣ ಇವರೇ ಮಾಡ್ತಾರಂತ ಪ್ರೂಫ್ ಆದಂಗೆ ಆಯ್ತು. ಯಾಕೆ ನಾವು ಭಾಷಣ ಮಾಡಂಗಿಲ್ಲ, ಕಾಂಗ್ರೆಸ್ ಅವ್ರು ಮಾತ್ರ ಭಾಷಣ ಮಾಡಲ್ಲ, ಬೇರೆ ಪಾರ್ಟಿಯವ್ರು ಯಾರು ಭಾಷಣ ಮಾಡಲ್ಲ. ಬಿಜೆಪಿ ಯಾಕೆ ಬೆಚ್ಚ ಬಿಡಾಕತ್ತಾರ? ನಾಳೆ ನಿಮಗೂ ಉರುಳಾಗ್ಬೋದು. ತಪ್ಪ ದೇಶದಿಂದ ಮಾತಾಡೋದು ತಪ್ಪು. ನಾರೇ ಮಾತಾಡ, ನಾವು ಮಾತಾಡಿದ್ರೆ ತಪ್ಪು, ಅವ್ರು ಮಾತಾಡೋದು ತಪ್ಪು. ಯಾರು ಮಾತಾಡ್ತಾರೆ ಅವ್ರಿಗೆ ಅನುಭವ ಶಿಕ್ಷೆ ಆಗುತ್ತಾ? ಈಗ ಬೇಕು, ಅದ್ರ ಸಲುವಾಗಿ ತಂದಿದ್ದು. ಅದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ಹೆಂಗೆ? ನೀವು ಮನ್ಸಿ ಒಂದು ವೇದಿಕೆ ಮೇಲೆ ನೀವು ಯುವಕರಿಗೆ, ಹಿರಿಯರಿಗೆ, ಯುವಕರಿಗೆ ನೀವು ಏನು ಸಂದೇಶ ಕೊಡಕ್ ಹೊಂಟಿರಿ? ಪ್ರಚೋದನೆ ಭಾಷಣ ಮಾಡೋದ್ರ ಮುಖಾಂತರ ಇವತ್ತಿನ ಯುವಕರಿಗೆ ಏನು ಸಂದೇಶ ಕೊಡಕ್ ಹೊಂಟಿರಿ? ಆ ರೀತಿ ತಂದಿದ್ದೀವಿ, ತಪ್ಪೇನಿದೆ ಅದ್ರಾಗ?